ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಆದರೆ ಇದೀಗ ಡಿ ಗ್ಯಾಂಗ್ ಕೃತ್ಯದ ಕರಾಳ ಸತ್ಯ ಒಂದೊಂದೇ ಬೆಳಕಿಗೆ ಬರ್ತಿವೆ. ಈ ನಡುವೆ ದರ್ಶನ್ ಕೃತ್ಯದ ಉಗ್ರ ರೂಪದ ಭಯಾನಕ ಸತ್ಯ ಬಯಲಾಗಿದೆ. ಹಾಗೆ ಆ 45 ನಿಮಿಷದ ರಹಸ್ಯವೂ ಬೆಳಕಿಗೆ ಬಂದಿದೆ. ಅದೇನಂತ ನೀವೇ ನೋಡಿ. ಸ್ಯಾಂಡಲ್ವುಡ್ ಸರದಾರನಾಗಿದ್ದವನ ಕ್ರೌರ್ಯ ಒಂದ ಎರಡ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದ. ಇಡೀ ಡಿ ಗ್ಯಾಂಗ್ ಮಾಡಿದ್ದ ಕೃತ್ಯ ಮಾತ್ರ ವರ್ಣಿಸಲ ಸಾಧ್ಯ. ಅಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಬೀಳ್ತಿದ್ದ ಒಂದೊಂದು ಏಟುಗಳು ಭಯಾನಕ. 45 ನಿಮಿಷದಲ್ಲಿ ನರಕ ತೋರಿಸಿದ ಡಿ ಗ್ಯಾಂಗ್. ಸ್ವಾಮಿ ಪ್ರಾಣ ತೆಗೆಯಿತಾ ದಾಸನ ಆ 3 ಏಟು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯ ಕಣ್ಣಿಗೆ ರಾಚುತ್ತಿದೆ. ಇದರಲ್ಲಿ ದರ್ಶನ್ ಹೇಳಿಕೆಯನ್ನ 5 ಪುಟಗಳಲ್ಲಿ ದಾಖಲಿಸಲಾಗಿದೆ. ಜೂನ್ 8ರ ಸಂಜೆ 4:20 ದರ್ಶನ್ ಹಾಗೂ ಪವಿತ್ರ ಬಂದಿದ್ರು. ಅಷ್ಟರಲ್ಲಾಗಲೇ ರೇಣುಕಾಸ್ವಾಮಿಗೆ ಶಿಷ್ಯರು ಹಿಗ್ಗಾಮುಗ್ಗಾ ಥಳಿಸಿದ್ರು. ಅಷ್ಟೇ ಅಲ್ಲ, ಮೆಗ್ಗರ್ನಲ್ಲಿ ಶಾಕ್ ಕೂಡ ಕೊಡಲಾಗಿತ್ತು. ಇಂಥ ಸಮಯದಲ್ಲಿ ಶೆಡ್ಗೆ ಎಂಟ್ರಿ ಆಗಿದ್ದ ದಾಸ ಅಕ್ಷರಶಃ ರಾಕ್ಷಸನಾಗಿದ್ದ. ಥಿಯೇಟರ್ ಸಿನಿಮಾ ಸ್ಟೈಲ್ನಲ್ಲಿ ರೇಣುಕಾಸ್ವಾಮಿಯ ಎದೆಗೆ ಜಾಡಿಸಿ ಒದ್ದಿದ್ದ ದಾಸ. ಬಿದ್ದ ಗೇಟಿಗೆ ರೇಣುಕಾಸ್ವಾಮಿ ಮಾರುದ್ದ ಹಾರಿ ಬಿದ್ದಿದ್ದ. ಈ ವೇಳೆ ಪಕ್ಕೆಲುಬುಗಳು ಮುರಿದಿವೆ. ಆ ಬಳಿಕ ಇದೇ ತಾನೇ ನೀನು ಕಳಿಸಿದ್ದ ಫೋಟೋ ಅಂತ ಮರ್ಮಾಂಗಕ್ಕೂ ಬೂಟ್ ಕಾಲಿನಿಂದ ಒದ್ದಿದ್ದ. ಮರ್ಮಾಂಗಕ್ಕೆ ಒದೀತಿದ್ದಂತೆ ಸ್ವಾಮಿ ಪ್ರಜ್ಞೆ ತಪ್ಪಿದ್ದ. ಬಳಿಕ ಕಾಲುಗಳನ್ನ ಹಿಡಿದು ಲಾರಿಗಳಿಗೆ ಆತನ ದೇಹವನ್ನ ಅಪ್ಪಳಿಸಿದ್ದ. ಈ ವೇಳೆಗಾಗಲೇ ಬಹುತೇಕ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಳಿಕ ದರ್ಶನ್ ಹಾಗೂ ಪವಿತ್ರ ಮನೆಗೆ ಹೊರಟಿದ್ದಾರೆ. ಮನೆಗೆ ರೀಚ್ ಆಗಿ ಅರ್ಧ ಗಂಟೆ ಆಗಿತ್ತಷ್ಟೇ ರೇಣುಕಾಸ್ವಾಮಿ ಸಾವಿನ ಸುದ್ದಿಯನ್ನ ದರ್ಶನ್ಗೆ ಪ್ರದೂಷ್ ಫೋನ್ ಮಾಡಿ ತಿಳಿಸಿದ್ದ. ಇದೆಲ್ಲವೂ ಕೇವಲ 45 ನಿಮಿಷದಲ್ಲಿ ನಡೆದು ಹೋಗಿತ್ತು. ದರ್ಶನ್ ಗೇಟಿನಿಂದಲೇ ಪ್ರಾಣ ಬಿಟ್ಟ ಸ್ವಾಮಿ. ಎದೆ, ಮರ್ಮಾಂಗ ಹಾಗೂ ತಲೆ ಭಾಗಗಳಿಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದಲೇ ರೇಣುಕಾಸ್ವಾಮಿ ಸಾವಾಗಿದೆ ಅನ್ನೋದು ಪೊಲೀಸರ ಅನುಮಾನ. ಹೀಗಾಗಿ ದೇಹದ ಯಾವ ಭಾಗದ ಮೇಲಿನ ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ತಿಳಿಸಿ ಅಂತ ಕಾಮಾಕ್ಷಿಪಾಳ್ಯ ಪೊಲೀಸರು ವೈದ್ಯರ ವರದಿ ಕೇಳಿದ್ದಾರೆ. ಸ್ವಾಮಿ ಕೊಲೆ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ ವಾಟ್ಸ್ಆಪ್ನಲ್ಲಿ ಚಾಟ್ ಮಾಡಿದೆ. ಜೊತೆಗೆ ಅನುಕುಮಾರ್ ವಿನಯ್ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಸಾವಿನ ಆ ಕ್ಷಣದ ರಹಸ್ಯ ಕೂಡ ಬಯಲಾಗಿದೆ. ಪವಿತ್ರ ಹೆಸರನ್ನ ಪವಿತ್ರ ಅಂತ 3 ಹೆಸರಲ್ಲಿ ದರ್ಶನ್ ಫೋನ್ನಲ್ಲಿ ಸೇವ್ ಆಗಿತ್ತು. ವಿನಯ್ ಜೊತೆ ವಾಟ್ಸ್ಆಪ್ ಚಾಟ್, ಮ್ಯಾನೇಜರ್ ನಾಗರಾಜ್ ಜೊತೆ ವಾಟ್ಸ್ಆಪ್ ಸಂಭಾಷಣೆ, ಪ್ರದೂಷ್ ಜೊತೆ 10 ಬಾರಿ ವಾಟ್ಸ್ಆಪ್ ಸಂಭಾಷಣೆ ನಡೆದಿತ್ತು. ಜೂನ್ 8ರಿಂದ ಜೂನ್ 11ರವರೆಗೂ ಈ ಮಾತುಕತೆಗಳು ನಡೆದಿದ್ವು. ಇನ್ನು ಅನುಕುಮಾರ್ ಮೊಬೈಲ್ನಲ್ಲಿ 2 ವಿಡಿಯೋ, ವಿನಯ್ ಮೊಬೈಲ್ನಲ್ಲಿ 10 ಫೋಟೋಗಳು ಹಾಗೂ ದೀಪಕ್ ಮೊಬೈಲ್ನಲ್ಲಿ 30 ಆಡಿಯೋ ಸಂಭಾಷಣೆ ರಿಟ್ರೀವ್ ಆಗಿವೆ. ಸಾವಿನ ಸುದ್ದಿ ಕೇಳಿ ಹೌಹಾರಿದ್ದ ಪವಿತ್ರ ಗೌಡ. ಇನ್ನು ಶನಿವಾರ ಸಂಜೆ 6 ಗಂಟೆ ಸುಮಾರಿಗೆ ರೇಣುಕಾಸ್ವಾಮಿ ಕೊಲೆ ಆಗಿದೆ. ಆದ್ರೆ ಭಾನುವಾರ ಮಧ್ಯಾಹ್ನದವರೆಗೂ ಪವಿತ್ರಾಗೆ ಕೊಲೆ ವಿಚಾರವೇ ಗೊತ್ತಿರಲಿಲ್ಲ. ಆಗ ಪವನ್ ರೇಣುಕಾಸ್ವಾಮಿ ಸಾವಿನ ವಿಚಾರ ಹೇಳಿದಾಗ ಪವಿತ್ರ ಗೌಡ ಶಾಕ್ ಆಗಿದ್ಲಂತೆ. ದಾಸನ ಹೆಸರು ಹೊರ ಬಂದಿದ್ದೇ ರಣರೋಚಕ. ಘಟನೆ ಬಳಿಕ ಪ್ರಕರಣದಿಂದ ದರ್ಶನ್ ಪವಿತ್ರ ಗೌಡ ಬಚಾವ್ಗೆ ಪ್ರದೂಷ್ ವಿನಯ್ ಐಡಿಯಾ ಮಾಡಿದ್ರು. ಅದರಂತೆ ರಾಘವೇಂದ್ರನನ್ನ ಮಿಕಾ ಮಾಡೋ ತಂತ್ರ ಮಾಡಲಾಗಿತ್ತು. ಸರೆಂಡರ್ ಆಗು ಎಂದು ರಾಘವೇಂದ್ರಗೆ ಸೂಚನೆ ಕೊಡ್ತಿದ್ದಂತೆ ರಾಘವೇಂದ್ರ ಥರಥರ ನಡುಗಿದ್ದ. ಬಳಿಕ ಮನವೊಲಿಸಿ ಹಣದ ಆಮಿಷ ನೀಡಿ 3 ಜೊತೆ ಸರೆಂಡರ್ ಮಾಡಿಸಿದ್ರು. ಈ ವೇಳೆ ಹಣದ ವ್ಯವಹಾರಕ್ಕೆ ಕೊಲೆ ಅಂತ ಹೇಳಿಕೊಂಡಿದ್ರು. ಆದ್ರೆ ರಾಘವೇಂದ್ರನನ್ನ ನೋಡಿದ ಡಿಸಿಪಿ ಗಿರೀಶ್, ಎಸಿಪಿ ಚಂದನ್ಗೆ ಅನುಮಾನ ಬಂದಾಗ ಅಸಲಿಯತ್ತು ಹೊರಬಿದ್ದಿತ್ತು. ದರ್ಶನ್ ಬಂಧನದ ವೇಳೆ ಹೈ ಡ್ರಾಮಾ. ಕಿಲ್ಲರ್ ಬಾಸ್ ಸೆಲೆಬ್ರಿಟೀಸ್ಗೆ ಖಾಕಿ ಟ್ರ್ಯಾಪ್. ಇಷ್ಟಾಗ್ತಿದ್ದಂತೆ ಸೂಕ್ತ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದ ಪೊಲೀಸರು ಕಿಲ್ಲರ್ ಬಾಸ್ನ ಬೇಟೆಗೆ ಸಜ್ಜಾಗಿದ್ರು.
ದರ್ಶನ್ ಮೈಸೂರಿನಲ್ಲಿ ಇದ್ದ ಮಾಹಿತಿ ಪಡೆದಿದ್ದ ಪೊಲೀಸರು ಜಿಮ್ನಲ್ಲೇ ವಶಕ್ಕೆ ಪಡೆದ್ರು. ಈ ವೇಳೆ ಫ್ಯಾನ್ಸ್ ಅಲರ್ಟ್ ಆಗಿ ದಾರಿಯುದ್ದಕ್ಕೂ ಜಮಾಯಿಸಿದ್ರು. ಸ್ಪಾಟ್ ಅಲ್ಲದೆ ಬೊಂಬಾಟ್ ಐಡಿಯಾ ಮಾಡಿದ್ದ ಖಾಕಿ ಇದು ಶೂಟಿಂಗ್, ಸುಮ್ನಿರಿ ಅಂತ ಅಭಿಮಾನಿಗಳನ್ನ ಯಾಮಾರಿಸಿದ್ರು. ಈ ಎಲ್ಲಾ ಮಾಹಿತಿಗಳನ್ನ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಮಂಜುನಾಥ್ ಎನ್ ಜೊತೆ ಗಂಗಾಧರ್ ವಾಗಟ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.